ಏ ಸುಮ್ಮನೆ ಗಾಡಿ ಕೊಟ್ಟು ಬೆಳಗ್ಗೆ ಟೈಮ್ ಸಾಯಂಕಾಲ ಟೈಮು ಇಲ್ಲಿ ಬಿಟ್ಟು ಹೋಗೋದೇ. ಎಂಥದ್ದು ವ್ಯಾಪಾರ ದುಡ್ಡು 1 ರೂಪಾಯಿ ದುಡ್ಡು ಇಲ್ಲ ಏನಿಲ್ಲ, ಯಾವ ವ್ಯಾಪಾರನೂ ಆಗಲ್ಲ ಏನಿಲ್ಲ. ತೆಗಿ ಸುಮ್ಮನೆ ಕಣಮ್ಮ. ಇವನು ಬಿಟ್ಟು ಹೋಗೋದು ಸುಮ್ಮನೆ ನಮಗೆ ದುಡ್ಡು ಒಂದು ದಂಡ ಮಾಡ್ತಾನೆ. ಏನೋ ಒಂದು 200-300 ವ್ಯಾಪಾರ ಆಗಿರೋದೆಲ್ಲ ಎಸ್ಕೇಪ್ ಮಾಡ್ತಾನೆ. ಬರ್ತಾರೆ ಯಾರು ಹಂಗೊಬ್ರು ಯಾರನ್ನ ಬಂದರೆ ಆ ದುಡ್ಡೆಲ್ಲ ಎಸ್ಕೇಪ್ ಮಾಡ್ತಾ ಇದ್ದಾನೆ ಇವನು. ಮತ್ತೆ ಗಾಡಿ ಪೆಟ್ರೋಲ್ ಬೇಕಲ್ಲ, ಎಲ್ಲ ಎಸ್ಕೇಪ್ ಮಾಡ್ತಾ ಇದ್ದಾನೆ. ಇವನು ಬುದ್ಧಿ ಸರಿ ಇಲ್ಲ ಕಣ ಚೈತ್ರ. ನನಗಾಲೇ ನೋಡ್ತಾ ಇದ್ದೀನಿ ಎಲ್ಲ ರೇಷನ್ ಅದು ಇದು ತಗೊಳೋದು. ನಿನ್ನೆ ಸಾಲೆ ಒಂದು ಅಕ್ಕಿ ಪ್ಯಾಕೆಟ್ ತಗೊಳೋನು ನೆನ್ನೆ ರಾತ್ರಿ. ಅಕ್ಕಿ ಪ್ಯಾಕೆಟ್ ಬೇಕಲ್ಲ. ಇವಾಗೆಲ್ಲ ಅಕ್ಕಿ ಪ್ಯಾಕೆಟ್ ಎಲ್ಲ ತಗೊಂಡು ಹೋಗ್ತಾನೆ ಮನೆಗೆ. ಇಷ್ಟು ದಿವಸ ಆಗೈತೆ ಡಿಂಪಕ್ಕನೂ ಪ್ರಕಾಶನ ಇದ್ರಲ್ಲ, ಒಂದು ದಿವಸ ಒಂದು ಸಿಂಗಲ್ 1 ರೂಪಾಯಿದು ಒಂದು ಶಾಂಪು ಕೂಡ ಎತ್ಕೊಂಡು ಹೋಗಿಲ್ಲ ಅವರು ಮನೆಗೆ. ಇವನು ಮನೆಗೆಲ್ಲ ಹಿಂಗೆಲ್ಲ ಧ್ವಂಸ ಮಾಡ್ತಾ ಇದ್ದಾನೆ. ಏನು ಮಾಡೋದಪ್ಪ, ನಾನು ಪಡ್ಸೋದು ಕೊಡಿಸ್ಬಿಟ್ಟೆ ದುಡುಕಿ. ಯಾತ ವ್ಯಾಪಾರ ಆಗಲ್ಲ, ಆದ್ರೂ ಎಲ್ಲ ಅವನೇ ದೌಡ್ ತಾಕಬಿಡ್ತಾನೆ. ಏನು ಮಾಡೋಣ, ಬಿಡು, ಬೆಳಗ್ಗೆ ಸಾಯಂಕಾಲ ಏನು ಬೇಡ. ಸುಮ್ಮನೆ ನೀನು ಬರೋ ಟೈಮ್ಗೆ ಬೇಗ ತೆಗಿ. ಸಾಯಂಕಾಲ 6 ಗಂಟೆ 7 ಗಂಟೆ ತನಕ ಇದ್ದು, ಬೇರೆ 7 ಗಂಟೆ ತನಕ ಇದ್ದು ಬರ್ರಿ. 7 ಗಂಟೆ ತನಕ ಇದ್ದು ಬರ್ರಿ ಅಷ್ಟೇ. ಬೆಳಗ್ಗೆ 9:30 10 ಗಂಟೆ ಹಂಗೆ ಬಂದು ಬಾಗಿಲು ತಗೋದ್ರೆ ಸಾಕು. ಇನ್ನೇನು ಮಾಡೋಕ್ಕಾಗುತ್ತೆ. ಆದಟ್ಟಾಗಲಿ ಸುಮ್ಕಿರು. ಅವನು ಇವಾಗ ದುಡ್ಡೆಲ್ಲನ ಎಸ್ಕೇಪ್ ಮಾಡ್ತಾ ಇದ್ದಾನೆ. ಮತ್ತೆ ದುಡ್ಡು 1 ರೂಪಾಯಿ ದುಡ್ಡು ಅದ್ರಾಗ ಉಳಿಯಕ್ಕೆ ಬಿಡ್ತಾ ಇಲ್ಲ. ಅವನೇನು ಇಷ್ಟು ವ್ಯಾಪಾರ ಆಗೈತೆ ಕಣಣ್ಣ, ಏನು ಎತ್ತ ಏನೂ ಕೊಡಲ್ಲಮ್ಮ. ಇಂತಾನೆ ಆತು ಕೇಳು ಕೆಲಸಕ್ಕೆ. ನಮ್ಮ ಡಿಂಪಕ್ಕನೂ ನಮ್ಮ ಪ್ರಕಾಶಣ ಇದ್ರಪ್ಪ, ಅವ್ರು ಮಾಡಿರೋಂಥ ನಿಯತ್ತಾಗಿರೋ ಕೆಲಸ ಯಾರು ಮಾಡಿಲ್ಲ ಬಿಡು. ಯಾರು ಮಾಡಿಲ್ಲ. ಅಷ್ಟು ಅವರು ನಮಗೆ ಪರ್ಫೆಕ್ಟಾಗಿ ಕೆಲಸ ಮಾಡಿದ್ರು. ಅವ್ರು ಇರೋದಕ್ಕೆ ಅವಾಗ ನಮ್ಮ ಅಂಗಡಿನೂ ಅಷ್ಟೇ ಚೆನ್ನಾಗಿ ಓಡ್ತಪ್ಪ. ಅದೇನು ಅವ್ರ ಕಾಲ್ಗುಣನೋ ಈಗೇನೋ ಗೊತ್ತಿಲ್ಲ, ನಮ್ಮ ಅಂಗಡಿಗೂ ಚೆನ್ನಾಗಿ ವ್ಯಾಪಾರ ಆಗೋದು ಚೈತ್ರ. ಅವ್ರಿಗೂ ಒಳ್ಳೆ ಸ್ಯಾಲ್ರಿ ಸಿಕ್ತು, ಅವರು ಚೆನ್ನಾಗಾದ್ರು ನಾವು ಚೆನ್ನಾಗಾದ್ವಿ ನೋಡು. ಅದೇನಿರ್ಬೋದು, ಅದೊಂದು ಟೈಮ್ ಅಲ್ವಾ. ಇವನ್ ನೋಡು, ಇಂಥವ್ರು ಬಂದಿರೋದ್ರಿಂದ ನಮಗೂ ಹಿಂಗೆ ಆಗುತ್ತೆ. ಅವನು ಕೆಲಸನೇ ಮಾಡಲ್ಲ, ಯಾರನ ಬಾರಲ್ಲ ಒಂದು ಚೀಲ ಗಿಲ ಯಾತನ ತಕ್ಕೊಡು, ಯಾರಿಗಾನ ಒಂದು ಅಕ್ಕಿ ಚೀಲನೋ ಯಾತನ ಒಂದು ಬೆಲ್ಲ ಚೀಲನೇನೋ ತಕ್ಕೊಡು ಅಂದರೆ, ಅಣ್ಣ ನನ್ನ ಕೈಲಿ ಆಗಲ್ಲ ಬಾರಣ್ಣ ನೀನೇ ಹೋಗು ಅಂತಾನೆ. ನಾನೇ ಕೆಲಸದವನಾಗಿದ್ದೀನಿ, ಅವನೇ ಓನರ್ ಆಗ್ಯವನಿ. ಸಣ್ಣ ಪುಟ್ಟ ಹತ್ರ ತಾಬತ್ತಾನೆ, ಕೆಲಸ ಮಾಡಲ್ಲ ಅವನು. ಸೋಂಬೇರಿ ಮನು ಅಂತೇಳಿ ಹಳೆ ಹೆಸರು ವಾಸಿ ಆಗ್ಯವನಿ. ಅಂದರೆ ಯಾತನ ಕೂತ್ಕೊಂಡು ಹೋಗೋದ್ರ ಮಾತ್ರ ಭಾಳ ಆಗ್ಯದ. ಶಾಂಪು ಒಂದೊಂದಿರ ಇದ್ಬಿಟ್ರೆ ಅವನ್ನೆಲ್ಲ ಜೋಮ್ನಕ್ಕೆ ಹಾಕ್ಯಂತಾನೆ, ಕಿತ್ತು ಶಾಂಪುಗಳ್ನೆಲ್ಲ ನಾನು ತುಂಬ ಸಲ ಒಬ್ಸರ್ವ್ ಮಾಡಿದ್ದೀನಿ. ಎಲ್ಲ ಕಿತ್ತು ಹಾಕ್ಯಂತಾನೆ ಶಾಂಪುಗಳನ್ನ, ಇಂಥ ಮಾಡ್ತಾನೆ. ಹಿಂಗೆ ನೋಡಿ ಹಿಂಗೆ ನಮ್ಮ ಡಿಂಪಕ್ಕನೂ ಪ್ರಕಾಶನೂ ನೆನೆಸ್ಕೋಬೇಕಪ್ಪ ಇವತ್ತು. ಮಾರಾಯರು ಒಂದು ಬೆಂಕಿ ಪಟ್ನ ಸಮೇತ ನೋಡು, ಒಂದು ಬೂಮರ್ ಸಮೇತ ಅವ್ರು ಬೈಕ್ ಹಾಕ್ಯಂತಿರ್ಲಿಲ್ಲ. ಅಷ್ಟು ಅವರು ಇದು ಮಾಡೋರು ಗೊತ್ತೇ. ಒಂದು ಚಾಕ್ಲೇಟ್ ಸಮೇತ, ಅಯ್ಯೋ ಏನೇನು ಒಂದು ಚಾಕ್ಲೇಟ್ ಸಮೇತ ಬೈಕ್ ಹಾಕ್ಕೊಂತಿರ್ಲಿಲ್ಲ. ಅಷ್ಟು ಅವರು ನಿಯತ್ತಾಗಿ ಕೆಲಸ ಮಾಡೋರು. ಇಲ್ಲಪ್ಪ ಪಾಪ ನೀನು ಬಂಡವಾಳ ಹಾಕಿರ್ತೀಯ ಅನ್ನೋರು. ಅವ್ರು ಯಾತೂ ನಮ್ಮ ಅಂಗಡಿಗೆ ಒಂದು 8 ಚಾಕ್ಲೇಟ್ ಸಮೇತ ಅವ್ರು ತಗೊಂಡು ಹೋಗ್ತಿರ್ಲಿಲ್ಲ ಗೊತ್ತಾ ಚೈತ್ರ. ಅಷ್ಟು ನಿಯತ್ತಾಗಿ ಕೆಲಸ ಮಾಡೋರು. ಅವ್ರು ಹೋದ್ರು. ಅವಾಗಿಂದನೂ ನಮ್ಗೆ ವ್ಯಾಪಾರ ಅನ್ನೋದು ಕಡಿಮೆ ಆಯಿತು, ವ್ಯಾಪಾರನೂ ಡೌನ್ ಆಯಿತು. ಹಿಂಗಾಗ್ಬಿಡ್ತು. ಪ್ರಕಾಶನೂ ಡಿಂಪಕ್ಕನೂ ಬರೋಂಗಿದ್ರು ಚೆನ್ನಾಗಿರ್ತಿತ್ತು. ಆದರೆ ಇವಾಗ ನಮಗೆ ಮಾಡೋಕ್ಕಾಗಲ್ಲ, ಬರೋಕ್ಕಾಗಲ್ಲ ಅಂತಾರೆ. ಅಯ್ಯೋ, ಇವಾಗ ಅವ್ರ ಮಕ್ಳು ಇಲ್ಲದ್ದು ಹೇಳ್ಕೊಡ್ತಾರೆ ತಗ. ಅವ್ರು ಹೆಂಗ ಸುಮ್ಕಿರ್ತಾರಪ್ಪ, ಈ ಪ್ರೀತಿನೂ ಪ್ರೇಮ ಇದಾರಲ್ಲ, ಇಲ್ಲದ್ದು ಹೇಳ್ಕೊಡ್ತಾರೆ. ಹೋಗ್ಬೇಡ್ರಿ ಅಂತ ಹೇಳಿ ಹೇಳ್ಕೊಡ್ತಾರೆ. ಹೇಗೆಲ್ಲಿ ಬರ್ತಾರೆ, ಅವ್ರಿಗೆ ಒಟ್ಟು ವಯಸ್ಸು ಐತಿ, ಬರಲ್ ತಗ. ಅವಾಗ ಯಾರು ಇರಲಿಲ್ಲ, ಯಾರು ಅವಾಗ ಇಂಥವೆಲ್ಲ ಮಾಡ್ತಿರ್ಲಿಲ್ಲ. ಹೆಂಗ ಬಿಡತ್ತ ಚೆನ್ನಾಗಿರ್ಲಿ ಸಾಕು ಅಂತಂಬಾರ, ಅದಕ್ಕೆ ಬರೋರು. ಇವಾಗ ನೋಡು ಎಂತ ಕೆಣಿ ಕಿತಾಪತಿ ಮಾಡ್ತಾರೆ. ಕಾರಲ್ಲಿ ಇಲ್ಲದೆಲ್ಲ ಏನು ಮಾಡ್ತಾರೆ ಹಿಂಗೆ. ನಾವೇನ ನೋಡಮ್ಮ, ನಮ್ಮ ಕಣ್ಣು ಕೊಟ್ಟಿದ್ಕೆ ಈ ನನ್ನ ಮಗ ಹೆಂಗೆ ಮಾಡ್ತಾರೆ, ನಿಮ್ಮ ನಂಬರ್ ಹೋಗತ್ತ ನಂಬೋದೇ ಅಲ್ಲಪ್ಪ. ಒಂದಿನ ನೋಡಾದ್ರೂ ಕೊಡಿಸ್ಲಿಲ್ಲ, 1-2 ದಿವಸ ಬೈಕ್ ಸಡನ್ನಾಗಿ ಕೊಡಿಸ್ಬಿಟ್ವಿ. ನೋಡಿ ಎಂಥ ಕೆಲಸ ಆಯಿತು. ಬೈಕ್ ನಾವು ಜಲ್ ಕೊಡಿಸ್ಬಿಟ್ವಿ. ಇವಾಗ ನಮಗೆ ಕೆಲಸ ಇಲ್ಲ, ನಾವೇ ಇವಾಗ ಗಾಡಿ ಕೊಡಿಸಿದ್ದೀವಿ. ಇವಾಗ ಸಂಬಳನೂ ಕೊಡಬೇಕು. ಹೆಂಗೆ ಮಾಡೋದು ಇವಾಗ? ಸಂಬಳ ಕೊಡಲ್ಲ ಈ ತಿಂಗಳು. ನಾನು ಇದೊಂದು ತಿಂಗಳಿರಲಿ, ಆಮೇಲೆ ಸುಮ್ಮನೆ ಬೈಕ್ ಇಸ್ಕೊಬಿಡು. ಸುಮ್ಮನೆ ಬೈಕ್ ಇಸ್ಕೊಂಡು ನಮ್ಮ ಬೈಕ್ ನಾವು ಆಗಲ್ಲ, ಸಾಕು ನಾವೇ ಇಬ್ಬರಲ್ಲಿ ಬರ್ತೀವಲ್ಲ, ನಾವೇ ಮಾಡ್ಕೊಂಡು ಹೋಗೋಣ. ಸುಮ್ಮನೆ ಯಾತಕ್ಕಷ್ಟು ಜನನ ಸುಮ್ಮನೆ ಇಟ್ಕೊಂಡು ಈಗ ನೋಡಿ ಕೆಲಸ ಇಲ್ಲದ ಕಲ್ಲು ಇಲ್ಲೂ ಬೈಕ್ ತಗೊಂಡು ತೊಗೊಂಬಂದು ಸುತ್ತಾರೆ ಇದೇನೆ. ಇದ್ರಾಗೆ ಪೆಟ್ರೋಲ್ಗೂ ಇದ್ರಾಗೆ ದುಡ್ಡು ತಾಂಬ್ತಾನೆ. ಎಲ್ಲ ಅಂಗಡಿಗಳದೆ ದುಡ್ಡು ತಗೊಂಡು ಪೆಟ್ರೋಲ್ ಎಲ್ಲ ಹಾಸ್ಕೊಂಡು ಜಾಮ್ ಜೂಮ್ ಅನ್ನಿಸ್ತಾನೆ ಗಾಡಿನೇ. ಯಪ್ಪ, ತಂದಾಗಿಂದ ನೋಡ್ತಾ ಇದ್ದೀನಿ ಆ ಗಾಡಿನ ಎಲ್ಲೆಲ್ಲೂ ಕ್ಷಣ ನಿಲ್ಸಿಲ್ಲ. ಅವನಿಗಂತೂ ಗಾಡಿ ತಗೊಂಡೋದೊಂದು ಹಬ್ಬ ಆಗೈತೆ. ಯಪ್ಪ ನೋಡ್ಬೇಕಂಗೇನೆ. ಅಯ್ಯೋ, ಗಾಡಿ ತಗೊಂಡಿರೋದಾಗಿಂದನೂ ಹಿಡಿಯೋಕ್ಕಾಗ್ತಾ ಇಲ್ಲ. ಹೋಗಿ ಎಂಥ ಕೆಲಸ ಮಾಡ್ಕೊಂಡ್ವಿ ಅನ್ಸುತ್ತೆ ನನಗಂತೂ ಒಂದೊಂದ್ಸತಿ ನೆನೆಸ್ಕೊಬಿಟ್ರಿ.
ಒಂದೆರಡು ದಿನ ಸುಧಾರಿಸ್ಬೇಕಾಯ್ತು. ಯಾರಿಗೋ ತೋರ್ಸಕ್ಕೆ ಹೋಗಿ ಯಾರಿಗೋ ಇದು ಮಾಡಿ ಯಾರ ಮ್ಯಾಗ್ಲೋ ಸಿಟ್ಟಿಗೋಸ್ಕರ ನಮ್ಮ ಕೈಗಳದ್ದು ಕಳ್ಕೊಂಬಕ್ಕೆ ಹೋಗ್ಬಾರ್ದು. ನಮ್ಮ ಕೈಗಳದ್ದು ಉಳಿಸ್ಕೊಂಡು ಹೋಗ್ಬೇಕು. ಬಂದ ನೋಡು. ಏ ಬಾರಾಮನ ಅಲ್ಲ, ಏನು ಗಾಡಿ ತಾನು ಸುಮ್ ಟ್ರಿಪ್ ಇಕ್ಕಿದ್ದೆ ಅಲ್ವಾ? ಬೆಳಿಗ್ಗೆ ವ್ಯಾಪಾರ ಆಗಿದ್ದು ದುಡ್ಡು ಏನಾಯ್ತು? ಬೆಳಗ್ಗೆ ವ್ಯಾಪಾರ ಆಗಿದ್ದ? ಇಲ್ಲ, ಅಷ್ಟೇ. ನಾನು ಅದ್ರಾಗ ಏನು 1 ರೂಪಾಯಿ ಮುಟ್ಟಿಲ್ಲ ಅಣ್ಣ. ಅಷ್ಟೇನೆ. ಸುಮ್ಮನಿರ ಸಾಕು. ಹೆಂಗಲ್ಲ ಅಂದ್ರೆ 100,000 ವ್ಯಾಪಾರ ಆಗಿರುತ್ತೆ. ಅದ್ರಾಗ ನೋಡಿದ್ರೆ ದುಡ್ಡು 1 ರೂಪಾಯಿ ಇಲ್ವಲ್ಲ. ನೀನೇನಲ್ಲ, ನೀನು ಹಿಂಗೆ ಯಾತು ಇದು ಉಳಿಸಲ್ಲ. ಇಲ್ಲ ಕಣಣ್ಣ, ನನ್ನ ಮನಸ್ಸಿನಾಗೆ ಅಂಥದ್ದು ಇಲ್ಲವೇ ಇಲ್ಲ. ಯಾಕಣ, ನಾನು ಯಾರಿಗೂ 1 ರೂಪಾಯಿ ಇದು ಮಾಡೋಕ್ಕಲ್ಲ ಕಣಣ್ಣ. ಐತೆ 200 ರೂಪಾಯಿ ಐತೆ, ಜಮ್ನಾಗ ಇಕ್ಕೊಂಡಿದ್ದೀನಿ, ಕೊಡ್ತೀನಿ. 200 ರೂಪಾಯಿನೇ ವ್ಯಾಪಾರ ಆಗಿದ್ದು ಬೆಳಗ್ಗೆಯಿಂದ. ನಾನು ಬೆಳಗಿಲ್ಲ 6 ಗಂಟೆಗೆ, 5:30 6 ಗಂಟೆಗೆ ಬಂದುಬಿಟ್ಟು ಓಪನ್ ಮಾಡ್ತೀನಿ. ಹಂಗಂದ್ರೂ ಎಲ್ಲ ಜನ ಅಲ್ಲಿಗೆ ಹೋಗ್ತಾರೆ. ನಾನು ಏನು ಮಾಡೋಣ? ಏನು ಮಾಡೋಣ ಹೇಳು? ನಾನು ಏನು ಮಾಡೋಕ್ಕೂ ಆಗಲ್ಲ. ಆಗ್ತೈತಿ ಈಟ ಒಟ್ಟನ. ಆದ್ರೂ ಏನು ಮಾಡೋದು? ಒಂದು 200-300 ರೂಪಾಯಿ ಆಗುತ್ತೆ ಅಷ್ಟೇ. ಏ ದುಡ್ಡು ಪಾಡುನು ಹಂಗೆಲ್ಲ ತಾಮಕ್ಕೆ ಹೋಗ್ಬೇಡ ನೀನು. ಕರೆಕ್ಟಾಗಿ ಅದ್ರದ್ದು ಏನೈತೆ ಅದನ್ನ ಇದು ಮಾಡು. ಇಲ್ಲೋಡ ಡಿಂಪಕ್ಕನೂ ಆ ಪ್ರಕಾಶಣ್ಣ ಅವಾಗ ಇಲ್ಲಿ ಕೆಲಸ ಮಾಡೋರಲ್ಲ, ಈ ಅಪ್ಪ ಇಲ್ಲ ಅಂದ್ರೂ ಅವರೇ ಮಾಡೋರು. ಲಕ್ಷಾಂತರ ರೂಪಾಯಿ ಗಟ್ಟಲೆ ವ್ಯಾಪಾರ ಆದ್ರೂ 1 ರೂಪಾಯಿನೂ ಅವ್ರು ಯಾವತ್ತೂ ಇದು ಮಾಡಿದವ್ರಲ್ಲ. ಇಷ್ಟೇ ಆಗೈತಪ್ಪ ಇವತ್ತಿಂದ ಇಷ್ಟು ಅಂತೇಳಿ ಎಲ್ಲ ಬಿಲ್ ಬರ್ದಿಕ್ಕೊಂಡು ಎಲ್ಲ ಲೆಕ್ಕ ಕೊಡೋರು. ನೀನು ಕರೆಕ್ಟಾಗಿರ್ಬೇಕಣ. ಯಾತೈತೆ ಕೊಟ್ಟೆ ಯಾತೈತಿಲ್ಲ ಎಲ್ಲ ನೋಡ್ಬಿಟ್ಟು ನೀನು ಕರೆಕ್ಟಾಗಿ ಲೆಕ್ಕ ಕೊಡಬೇಕು ನಿಮ್ಮ ಅಣ್ಣಗೆ. ಸುಮ್ಮನೆ ಇದು ಮಾಡಬೇಡ, ನನ್ನ ಬೈತೈತಿ. ನೋಡಿ ನಿನ್ನ ಗಾಡಿ ಕೊಡಿಸಿ ಸುಮ್ಮನೆ ಓಡಾಡ್ತಾನೆ ಅತ್ತಾಗಿತ್ತಾಗೆ ಅಂತೇಳಿ ನಾನು ಬೈತೈತೆ. ಅದಕ್ಕೇನೆ ನೀನು ಕರೆಕ್ಟಾಗಿ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗೋದು ಕಲಿ. ತಿರ್ಗಾ ನಾವು ಕೊಡಿಸ್ದಾರ್ಗು ಮಾಡಿದಾರ್ಗು ಎಲ್ಲ ಬೈಸ್ಬೇಡ ಸುಮ್ಮನೆ. ಅಯ್ಯೋ ಚೈತ್ರಕ್ಕ, ನಾನು ಯಾವತ್ತೂ ಹಂಗೆ ಮಾಡೋಕೆ ಹೋಗಲ್ಲ ಬಿಡು. ನೀ ಅಕ್ಕ, ನೀವಿಷ್ಟು ನನಗೆ ನಂಬಿ ಕೆಲಸ ಕೊಟ್ಟಿದ್ರೆ ಅಂದ್ರೆ ನೀಯತ್ತ ಕೆಲಸ ಮಾಡ್ಕೊಂಡು ಹೋಗ್ಬೇಕಣಕ್ಕ. ಯಾಕಕ್ಕ ಹಂಗೆ ಮಾಡಬೇಕು? ಅಯ್ಯೋ ನಾನು ಹಂಗೆ ಮಾಡಲ್ಲ ಬಿಡಕ್ಕ. ಹಂಗೆ ಮಾಡಿದ್ರೆ ಇವತ್ತು ನಮ್ಮ ಅತ್ತಿಗೆ ಎದುರಿಗೂ ನಮ್ಮ ಅಣ್ಣನ ಎದುರಿಗೂ ಎಷ್ಟೋ ನಾನು ಚೀಪಾಗ್ಬಿಡ್ತೀನಿ ಹೇಳು. ನೀವತ್ತು ಕೆಲಸ ಕೊಟ್ಟಿದ್ರು ನಿಮ್ಮನ್ನು ಆಡ್ಕೊಬಿಡ್ತಾರೆ. ನೋಡಪ್ಪ ಇಂಥವ್ನಿಗೆ ಕೆಲಸ. ಅದಕ್ಕೇನೆ ನಾನು ಒಳ್ಳೇದೇ ಮಾಡೋದ ಅಣ್ಣ. ನನಗೆ ಅದಂಥದ್ದು ಇಲ್ಲವೇ ಇಲ್ಲ ಅಣ್ಣ ಮನಸ್ಸಿನಾಗೆ. ನನಗೆ ಯಾರಿಗೇ ಆಗಲಿ ನಮ್ಗೆ ಒಳ್ಳೇದು ಬಯಸ್ಬೇಕು, ಚೆನ್ನಾಗಿರ್ಬೇಕು ಅಂಬೋದು ಇರೋದು ಬಿಟ್ಟರೆ ನಮಗೆ ಅಂಥದ್ದು ಇಲ್ಲವೇ ಇಲ್ಲ ಅಣ್ಣ ಮನಸ್ಸಿನಾಗೆ. ನನಗೆ ಯಾರಿಗೇ ಆಗ್ಲಿಕ್ಕೆ ಒಳ್ಳೇದು ಬಯಸ್ಬೇಕು ಅಂಬೋದೇ ಇರೋದು. ಅದೇನು ಹೇಳ್ತೀವಿ ಹೇಳಮ್ಮ ನೀನೇನೆ. ದುಡ್ಡ ಮುಟ್ಬೇಡ ಅಂತ ಅನ್ನೋದ್ರಾಗುಳ್ದ. ದುಡ್ಡು 1 ರೂಪಾಯಿ ಮುಟ್ಬೇಡ ಕಣ ನೀನು. ಸುಮ್ಮನೆ ಪೆಟ್ರೋಲ್ ಹಾಕ್ಸ್ಕೊಂಬಕ್ಕೋ ಅದಕ್ಕೂ ಇದಕ್ಕೂ ಅಂತ ಇದೆಯಾ ನೀನು. ದುಡ್ಡು ಗಿಡ್ಡೆಲ್ಲ ಮುಟ್ಟಬೇಡ. ಅಯ್ಯಪ್ಪ ಬೇಜಾರಾಗ್ತೈತೆ. ಹಂಗೆಲ್ಲ ಮಾಡಿದ್ರೆ ಎಂಥವ್ರಿಗೂ ಬೇಜಾರಾಗುತ್ತೆ. ನೀನು ಕರೆಕ್ಟಾಗಿ ಸುಮ್ಮನೆ ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗೋದು ಕಲಿ. ಬಂದಾಗ ನೀನು ಎಲ್ಲೂ ಹೋಗ್ಬೇಡ ಕೆಲಸ ಬಿಟ್ಟು. ಕೇಳ ಡಿಂಪಕ್ಕನು ಪ್ರಕಾಶನ ಕೆಲಸ ಇಲ್ಲಾಂದ್ರೆ ಇಲ್ಲೇ ಬಾಗ್ಲಾಗ ಅಂಗಡಿಗೆ ಕೂತ್ಕೊಂಡಿರೋರು. ಒಂದು ಸ್ವಲ್ಪ ಹೊತ್ತು ಒಳಗೆಲ್ಲ ಮನೆ ಕೇಳ್ರಿ ಅಂದ್ರೆ ಮನೆ ಕೆಮ್ತಲಿಲ್ಲ ಗೊತ್ತೀಯಪ್ಪ. ಮಧ್ಯಾಹ್ನ ಟೈಮ್ನಾಗ ಏನಾನ ಯಾರೋ ಜನ ಇಲ್ದಿದ್ರೆ ಪ್ರಕಾಶನ ತೂಗುಡಿಸ್ತೀಯ. ಹೋಗಿ ಶನ ಉಲ್ಟಿಗೆ ಹೋಗ್ರಿ ಇಬ್ರಿಗೊಬ್ರು. ಒಬ್ರಿರಿ ಒಬ್ರು ಹೋಗ್ರಿ ಅಂತಂದ್ರೆ ಅವ್ರು ಯಾವತ್ತನು ನಾವು ಕೆಲಸ ಮಾಡೋದಕ್ಕೆ ಬಂದಿದ್ದೀವಪ್ಪ, ನೀನು ಸುಮ್ಮನೆ ನಮಗೇನೇನು ಸಂಬಳ ಕೊಡಲ್ಲ ಅಂತ ಹೇಳಿ ಪಾಪ ಒಂದು ದಿವಸನ ಅವ್ರು ಇದು ಮಾಡ್ದಾರಲ್ಲ. ಇವತ್ತು ನೆನೆಸ್ಕೋಬೇಕಣಪ್ಪ. ನಮ್ಮ ಅಂಗಡಿ ಉದ್ಧಾರ ಆಗೋದಕ್ಕೆ ಕಾರಣನೇ ಅವರು. ಇವತ್ತಿಂಥ ಟೈಮ್ನಾಗ ಅವ್ರನ್ನ ನೆನೆಸ್ಕೋಬೇಕು. ನಾನಂತೂ ಮರ್ತಿಲ್ಲ. ಡಿಂಪಕ್ಕ ಪ್ರಕಾಶನ ನಮ್ಮ ಅಂಗಡಿ ನಿಯತ್ತ ಕೆಲಸ ಮಾಡೋರೆ. ಅವ್ರ ಮಕ್ಳು ಏನಾನ ಮಾಡಲಿ ಅದು ಬೇಡ ನಮಗೆ, ಆದರೆ ಇವತ್ತು ನಿಯತ್ತ ಕೆಲಸ ಮಾಡೋರೆ. ಹೆಂಗೆ ನಿನ್ನ ನೆನೆಸ್ಕೋಬೇಕೋ ಬೇಡವಾ? ನಿಯತ್ತಾಗಿದ್ನಪ್ಪ ಮನು ನಿಯತ್ತ ಕೆಲಸ ಮಾಡ್ದ ಅಂತೇಳಿ ನೆನೆಸ್ಕೋಬೇಕು ನಿನ್ನ. ಹೆಂಗೆ ಮಾಡಬೇಕು ಕೆಲಸನ? ಯಾವುದೊಂದು ಕೆಲಸನೇ ಆಗಲಿ ನಿಯತ್ತಾಗೆ ಮಾಡಬೇಕು. ಡಿಂಪಕ್ಕ ಪ್ರಕಾಶನ ಇವತ್ತು ಯಾಕೆ ನೆನೆಸ್ಕೊಂತಿದ್ವಿ ಹೇಳು? ನಿಜವಾಗ್ಲೂ ಅವರಿಬ್ರು ಗಂಡ ಹೆಂಡ್ತೀನಿ ಇವತ್ತು ಎಲ್ಲೇದಾರೇನ ಅವ್ರಿಗೆ ಒಳ್ಳೇದೇ ಬಯಸೋದು ನಾನು. ಅವ್ರು ಯಾವತ್ತೂ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ಯವ್ರು ನಮ್ಮ ಅಂಗಡಿಗೆ. ಯಾವತ್ತೇನು ನಮಗೇನೇನು ತೊಂದರೆ ಮಾಡಿಲ್ಲ, ಏನಿಲ್ಲ. ಒಂದು ದಿನ ಗಡಪ್ಪ ಹಿಂಗೆ ಮಾಡಿದ್ರು ಅಂಥದ್ದು ಒಂದು ದಿವಸನೂ ಅವರು ಇದು ಮಾಡ್ದಾರಲ್ಲ ಗೊತ್ತೇ. ಅಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ಯಾರ. ಜನಗಳು ತಂದಿಕ್ಕಾಕ್ ನೋಡಿದ್ರು ಅವ್ರು ನಮ್ಮ ಅಂಗಡಿ ಕೆಲ್ಸಕ್ಕೆ ಬರೋದಕ್ಕೆ ಜನಗಳು ಇಲ್ಲದೆಲ್ಲ ತಂದಿಕ್ಕಾಕ್ ನೋಡಿದ್ರು. ಹಂಗಂದ್ರೆ ಅವ್ರು ಏನು ಎಷ್ಟು ಇದು ಮಾಡಿಲ್ಲ ಗೊತ್ತೆ. ಅಷ್ಟು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋದ್ರು. ನಾನು ಮಾಡ್ಕೊಂಡು ಹೋಗ್ತೀನಿ ಬಿಡಕ್ಕ. ನೀವು ನೆನೆಸ್ಕೋಬೇಕು. ನೀವು ಮುನ್ನು ಎಷ್ಟು ಒಳ್ಳೆನಪ್ಪ, ಎಂಥ ಕೆಲಸ ಮಾಡಿದ್ನಪ್ಪ ಅಂತೇಳಿ ನೀವು ನೆನೆಸ್ಕೋಬೇಕು ನನ್ನ. ನೀವು ನೆನೆಸ್ಕೊಂಬಂಥ ಕೆಲಸನೇ ಮಾಡೋದು ನಾನು. ನೆನೆಸ್ಕೋಬೇಕು ನೀವು. ಯಾವುದೊಂದು ಇದ್ರಾಗೆ ಆಗಲಿ ನೀವು ನೆನೆಸ್ಕೋಬೇಕು. ನೆನೆಸ್ಕೊಂಡ್ರೇ ನಾವು ಹೋಗಿ ದುಡ್ಡು ಹೋಗಿ ಕೊಡ್ತೀವಿ. ಈಗ ದುಡ್ಡೆಲ್ಲ ವ್ಯಾಪಾರ ಆಗಿರೋದು ಬೆಳಗ್ಗೆ ಸಾಯಂಕಾಲ ದುಡ್ಡೇ ಇರೋದು. ಸುಮ್ಮನೆ ಬೆಳಗ್ಗೆ ಸಾಯಂಕಾಲ ಬತ್ತೀನಿ ಅಂಗಡಿ ತಕ್ಕೆ ಅಂತ ಬರೋದೇ ಯಾತದೆಲ್ಲ ಎಲ್ಲೋಯ್ತು ಏನು ಎಂಬುದೇ ಗೊತ್ತಾಗಲ್ಲ. ಹಂಗೆ ಮಾಡ್ತಾವನಿ. ಹೋಗಿ ಒಳ್ಳೆಯನ್ನು ನಾವು ಗಂಟು ಹಾಕ್ಯಂಡ್ವಲ್ಲಪ್ಪ ಅನ್ನಿಸ್ತೈತಿ. ಇವಾಗ ನಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅನ್ನಂಗೆ ಆಗ್ಬಿಟ್ಟೈತಿ. ಹಿಂಗೆ ಹೇಳೋದು ಇನ್ನೇನು ಮಾತಾಡ್ತೀಯ? ನೋಡ್ತಾ ಇರಿ, ನಾನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.